ಹೆಲೋ ಫ್ರೆಂಡ್ಸ್, ಸ್ವಾದಿಷ್ಟ ಅಭಿರುಚಿಗೆ ಸ್ವಾಗತ. ನಾನು ಕಾವ್ಯ. ಸಾಮಾನ್ಯವಾಗಿ ಇಡ್ಲಿ ಜೊತೆ ಚಟ್ನಿ, ಸಾಂಬಾರ್, ಗೊಜ್ಜು ಅಂತ ತಿಂದು ಬೇಜಾರಾಗಿದ್ದರೆ ಇದು ಒಂದು ಹೊಸ ಥರ ಸೈಡ್ ಡಿಶ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ನೋಡೋಕ್ಕೆ ಮುಂಚೆ ಚಾನಲ್ಗೆ ಯಾರಿಂದ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನಿಲ್ಲಿ ತಮಿಳ್ನಾಡಿನ ಕುಂಭಕೋಣಂ ಸ್ಪೆಷಲ್ ಕಡಪ ಅನ್ನೋ ಒಂದು ಸೈಡ್ ಡಿಶ್ನ ತೋರಿಸ್ತಾ ಇದ್ದೀನಿ. ಇದು ಒಂದು ಡಿಫ್ರೆಂಟ್ ಆದ ಟೇಸ್ಟ್ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕ ಸ್ಟೈಲ್ ಚಿಬ್ಲು ಇಡ್ಲಿ ಜೊತೆ ತಮಿಳ್ನಾಡಿನ ಕುಂಭಕೋಣಂ ಸ್ಪೆಷಲ್ ಕಡಪ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಸುಮಾರು 3/4 ಕಪ್ಪಷ್ಟು ಹೆಸರು ಬೇಳೆನ ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಗಾದರೆ ಸಾಕು, ತುಂಬ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ. ನೋಡಿ, ಈಗ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಹೆಸರು ಬೇಳೆಲ್ಲ ಪರ್ಫೆಕ್ಟಾಗಿ ಫ್ರೈ ಆಗಿದೆ. ಇವಾಗ ನಾನಿಲ್ಲಿ ಇದನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೀಟಾಗಿ ಒಂದು ಸಲ ತೊಳ್ಕೊಂಡ್ರೆ ಸಾಕಾಗತ್ತೆ. ಇದ್ರ ಜೊತೆಗೆ ನಾನಿಲ್ಲಿ ಸುಮಾರು 2 ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಹೆಸರು ಬೇಳೆಗೆ ಸುಮಾರು 2 ಕಪ್ಪಷ್ಟು ನೀರನ್ನ ಸೇರಿಸಿದ್ದೀನಿ. ಅದ್ರ ಜೊತೆಗೆ 2 ಆಲೂಗೆಡ್ಡೆನ ಈ ಥರ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಅರಿಶಿನದ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ. ಬೇಕಿದ್ದಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ಬೋದು, ಆಲೂಗೆಡ್ಡೆಗೆ ಹೊಂದ್ಕೊಳ್ಳೋಷ್ಟು. ಇದನ್ನು ಸುಮಾರು ನಾನು 3 ವಿಷಲಷ್ಟು ಕೂಗಿಸ್ಕೊಳ್ತೀನಿ ಕುಕ್ಕರ್ಲಿಟ್ಬಿಟ್ಟು. ಅದು ಕೂಗೋಷ್ಟರಲ್ಲಿ ಇಲ್ಲೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸುಮಾರು 1 ಕಪ್ ಆಗೋಷ್ಟು ಕಾಯಿ ಪೀಸಸ್ನ ಸೇರಿಸ್ಕೊಂಡಿದ್ದೀನಿ. ಜೊತೆಗಿಲ್ಲಿ ದಪ್ಪದಾಗಿರೋ 2 ಬೆಳ್ಳುಳ್ಳಿ ಎಸ್ಲನ್ನ ಸೇರಿಸಿದ್ದೀನಿ. ಸಣ್ಣದಾದರೆ 4ರಿಂದ 5 ಸೇರಿಸ್ಕೊಳ್ಬೋದು. ಜೊತೆಗೆ 3 ಪೀಸಷ್ಟು ಶುಂಠಿ, ಜೊತೆಗೆ 1 ಏಲಕ್ಕಿ, ಹಾಗೆ 4 ಲವಂಗ, ಹಾಗೆಯೇ ಒಂದು ಸ್ವಲ್ಪ ಚಕ್ಕೆ, ಸುಮಾರು 2 ಇಂಚಷ್ಟು ಚಕ್ಕೆನ ತೊಗೊಂಡಿದ್ದೀನಿ. ಜೊತೆಗೆ 5ರಿಂದ 6 ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಸೋಂಪನ್ನು ಸಹ ಸೇರಿಸ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಗಸಗಸೆ. ಸೊ ಇದಷ್ಟನ್ನು ಸೇರಿಸಿ ಅದ್ರ ಜೊತೆಗೆ ನಾನಿಲ್ಲಿ ಸುಮಾರು 5ರಿಂದ 6 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಬೋದು. ಇದಷ್ಟನ್ನು ಹಾಕಿ ನೀರು ಹಾಕಿ ಫೈನ್ ಪೇಸ್ಟಾಗಿ ಮಾಡ್ಕೊಂಡು ಬರಬೇಕಾಗತ್ತೆ. ಫೈನ್ ಪೇಸ್ಟ್ ಇರಬೇಕು, ತರಿ ಮಾಡ್ಕೊಳ್ಬಾರ್ದು. ನೆಕ್ಸ್ಟ್ ನಾನಿಲ್ಲಿ ಪ್ಯಾನ್ಗೆ ಸುಮಾರು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಹೆಸರು ಬೇಳೆ ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ. ಮ್ಯಾಶ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ, ಆವಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಗೊಜ್ಜು ಜೊತೆ. ಅದ್ರ ಜೊತೆಗೆ ನಾವು ಹಾಕಿದಂಥ ಆಲೂಗೆಡ್ಡೆನೂ ಸಹ ಪರ್ಫೆಕ್ಟಾಗಿ ಬೆಂದಿದೆ. ಆಲೂಗೆಡ್ಡೆನೆಲ್ಲ ಈ ಥರ ಸಿಪ್ಪೆ ತೆಗೆದಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಾದಿದ್ದಾಗಿದೆ. ಎಣ್ಣೆ ಕಾದಿದ್ದಾದಮೇಲೆ ಸುಮಾರು 1/2 ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1/2 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸಿದ್ದೀನಿ. ಜೊತೆಗೆ 1 ಪುಲಾವ್ ಎಲೆನ ಈ ಥರ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಕಲ್ಲು ಹೂವನ್ನು ಸಹ ಸೇರಿಸ್ತಾ ಇದ್ದೀನಿ. ಈ ಥರ ಕ್ರಷ್ ಮಾಡಿ ಸೇರಿಸಿ, ಆವಾಗ ತುಂಬ ಫ್ಲೇವರ್ಫುಲ್ಲಾಗಿ ಇರುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಇದಷ್ಟು ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಮೀಡಿಯಮ್ ಸೈಜ್ ಟೊಮ್ಯಾಟೊನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಹುಳಿ ಟೊಮ್ಯಾಟೊನ ಸೇರಿಸ್ತಾ ಇದ್ದೀನಿ. ಬೇಕಿದ್ದಲ್ಲಿ ಜಾಮ್ ಟೊಮ್ಯಾಟೊನೂ ಸಹ ಸೇರಿಸ್ಕೊಳ್ಬೋದು. ಇದನ್ನು ನೋಡಿ ದಪ್ಪಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲ ಎಣ್ಣೆಯಲ್ಲೇ ಫ್ರೈ ಆದಷ್ಟು ತುಂಬಾ ರುಚಿಯಾಗಿರುತ್ತೆ. ಟೊಮ್ಯಾಟೊ ಎಲ್ಲ ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಇದ್ರ ಜೊತೆಗೆ ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಸೇರಿಸಿದ್ದೀನಿ. ಜೊತೆಗೆ 1 ಚಿಟಿಕೆಯಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿದ ಮೇಲೆ 1 ಚಿಟಿಕೆಯಷ್ಟು ಅರಿಶಿನದ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ. ನೋಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಬಂದಿದೆ, ಚೆನ್ನಾಗಿ ಪರ್ಫೆಕ್ಟಾಗಿ ಫ್ರೈ ಆಗಿದೆ. ಇವಾಗ ನಾನಿಲ್ಲಿ ಬೇಯಿಸಿಟ್ಕೊಂಡಿರುವಂಥ ಹೆಸರು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿರಬೇಕು, ಆವಾಗ ಈ ಗೊಜ್ಜಿಗೆ ಒಂದು ಚೆನ್ನಾಗಿ ಪರ್ಫೆಕ್ಟ್ ಟೆಕ್ಸ್ಚರ್ ಇರುತ್ತೆ ಮತ್ತು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾವು ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಜೊತೆ. ಇದನ್ನು ಸುಮಾರು 2 ನಿಮಿಷಗಳ ಕಾಲ ಕುದಿಲಿಕ್ಕೆ ಬಿಡಬೇಕಾಗತ್ತೆ. ಇವಾಗ ನೋಡಿ, ಇದು ಪರ್ಫೆಕ್ಟಾಗಿ ರೆಡಿ ಆಗ್ತಾ ಇದೆ. ಈ ಹಂತದಲ್ಲಿ ನಾವೀಗ 2 ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನು ಮ್ಯಾಶ್ ಮಾಡಿ ಸೇರಿಸ್ಕೊಳ್ಬೇಕಾಗತ್ತೆ. ಈ ಕಡಪ ಅಂತೂ ಒಂದು ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಹೊಸ ಥರ ಟೇಸ್ಟ್ ಅನಿಸುತ್ತೆ ನಿಮಗೆ, ಮತ್ತು ಫ್ಲೇವರ್ಫುಲ್ಲಾಗಿರುತ್ತೆ. ಯಾಕಂದರೆ ಇದಕ್ಕೆ ನಾವು ಜಾಸ್ತಿಯಾಗಿ ಮಸಾಲೆನ ಸೇರಿಸಿದ್ದೀವಿ. ನೋಡಿ, ಈಗ ನಾವಾಗಲೇ ರೆಡಿ ಮಾಡ್ಕೊಂಡಂಥ ಮಸಾಲೆ ಪೇಸ್ಟು ರೆಡಿಯಾಗಿದೆ, ರುಬ್ಬಿಟ್ಕೊಂಡಾಗಿದೆ. ಫೈನ್ ಪೇಸ್ಟ್ ಮಾಡ್ಕೊಂಡಿರಬೇಕು ಈ ಥರ, ಆವಾಗ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದಷ್ಟು ಮಸಾಲೆನ ಇವಾಗ ಸೇರಿಸ್ತಾ ಇದ್ದೀನಿ.
ಇದು ಹಾಕಿದ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೆಸರುಬೇಳೆ ಜೊತೆ ಆಲೂಗೆಡ್ಡೆ ಮತ್ತು ರುಬ್ಬಿಟ್ಕೊಂಡಿರುವ ಮಸಾಲೆ ಎಲ್ಲವೂ ಸಹ ಚೆನ್ನಾಗಿ ಹೊಂದ್ಕೊಳ್ಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಕಡಪ ಪರ್ಫೆಕ್ಟ್ ಅಂತ ಹೇಳ್ಬೋದು. ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇವಾಗ ನೋಡಿ ಕಡಪ ರೆಡಿ ಆಯಿತು. ಇವಾಗ ಜೊತೆಗೆ ಚಿಪ್ಲಿ ಇಡ್ಲಿನೂ ಸಹ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ಈ ರೆಸಿಪಿ ಬೇಕು ಅಂದರೆ ಚಿಪ್ಲಿ ಇಡ್ಲಿ ರೆಸಿಪಿ ಬೇಕು ಅಂದರೆ ನಮ್ಮ ಚಾನಲಲ್ಲಿ ಇದೆ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಬಾಯಿಲಿಟ್ರೆ ಹಾಗೇ ಕರಗೋಗುತ್ತೆ. ಚಿಪ್ಲಿ ಇಡ್ಲಿ ಅಂತೂ ಸೂಪರ್ ಆಗಿರುತ್ತೆ. ಈ ಕಡಪ ಜೊತೆ ಅಂತೂ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ನಾವು ಇದನ್ನು ಬಟ್ಟೆಯಿಂದ ಬಿಡಿಸ್ಕೊಳ್ಳೋದು ಜಾಸ್ತಿ ಕಷ್ಟನೇ ಪಡಬೇಕಾಗಿಲ್ಲ. ಈಸಿಯಾಗಿ ಬರುತ್ತೆ. ಹಾಗೆ ಸ್ಪಾಂಜಿಯಾಗಿ ಸೂಪರ್ ಸಾಫ್ಟಾಗಂತೂ ಇರುತ್ತೆ. ಬಾಯಿಲಿಟ್ರೆ ಇಡ್ಲಿ ಹಾಗೆ ಕರಗೋಗ್ತಾ ಇರುತ್ತೆ. ಸೊ ಈ ಚಿಪ್ಲಿ ಇಡ್ಲಿ ರೆಸಿಪಿನೂ ಸಹ ನೀವು ಟ್ರೈ ಮಾಡಿ. ಅದ್ರ ಜೊತೆಗೆ ಈ ಕಡಪ ಅಂತೂ ಸೂಪರ್ ಕಾಂಬಿನೇಷನ್. ಈ ಥರ ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲೇ ಇಟ್ಕೊಳ್ಳಿ. ಆವಾಗ ಇಡ್ಲಿ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಮ್ಮ ಕರ್ನಾಟಕ ಸ್ಟೈಲ್ ಚಿಪ್ಲಿ ಇಡ್ಲಿ ಜೊತೆ ತಮಿಳ್ನಾಡು ಸ್ಟೈಲ್ ಕಡಪ ಅಂತೂ ಎಕ್ಸಲೆಂಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಿಸಿ ಬಿಸಿಯಾಗಿ ಇಡ್ಲಿ ಮೇಲೆ ಈ ಥರ ಬಿಸಿ ಬಿಸಿಯಾದಂಥ ಈ ಕಡಪ ಹಾಕ್ಕೊಂಡು ತಿಂದರೆ ಬಾಯಿಲಿಟ್ರೆ ಹಾಗೆ ಕರಗೋಗ್ತಾ ಇರುತ್ತೆ. ಒಬ್ಬೊಬ್ಬರು 5ರಿಂದ 6 ಇಡ್ಲಿ ಅಂತೂ ತಿಂತಿರ್ತಾರೆ. ಅಷ್ಟು ಸಖತ್ತಾಗಿರುತ್ತೆ. ಸೊ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಮನೇಲಿ ಎಲ್ರಿಗೂ ಸಹ ಇಷ್ಟ ಆಗುತ್ತೆ. ಹಾಗೆ ಇಷ್ಟ ಆದಮೇಲೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಸಹ ಶೇರ್ ಮಾಡಿ. ನೋಡಿ ತೋರಿಸಿದ್ನಲ್ಲ, ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ. 2 ಬೆರಳಲ್ಲಿ ಮುರಿಬೋದು, ಅಷ್ಟು ಸೂಪರ್ ಸಾಫ್ಟಾಗಿರುತ್ತೆ. ಇದೇ ಥರದ ಡಿಫ್ರೆಂಟ್ ಆದ ರೆಸಿಪಿನ ನೋಡಬೇಕು ಅಂದರೆ ಸ್ವಾದಿಷ್ಟ ಅಭಿರುಚಿನ ಮರಿದೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಒಂದು ಡಿಫ್ರೆಂಟ್ ಆದ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.